ಹತ್ತಕ್ಕೆ ಶುಭ ಸುದ್ದಿ ಸಿಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಹೇಳಿದ್ದಾರೆ. ಆಯ್ತಣ್ಣ, ಶುಭ ಸುದ್ದಿ ಅಂದ್ರೆ ಏನು? ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಮುಂದುವರಿತಾರೆ, ಅದೇ ಗುಡ್ ನ್ಯೂಸ್. ಅದೇ ಸುದ್ದಿ, ಇದೇ ಗುಡ್ ನ್ಯೂಸ್. ಬಾ ನಿರಂಜನ್, ಕೂತ್ಕೋ ಬಾ. ಇಲ್ಲಿ ಇಲ್ಲಿ ಇದೇ ಗುಡ್ ನ್ಯೂಸ್. ವಿಜೇಂದ್ರ ಅಧ್ಯಕ್ಷ ಮುಂದುವರಿತಾರೆ, 100% ಸತ್ಯ. ವಿಜೇಂದ್ರ ಅಧ್ಯಕ್ಷ ಹಾಗೆ ಹಾಕ್ತಾರೆ. ಕಟ್ಟಜಿಪ್ಪ ಇದು ನಿರಂಜನ್ ಮುಂದೆ ಅಷ್ಟೇ ಬಾ. ಸಂಘಟನಾ ಪರ್ವ ನಡೀತಾ ಇದೆ. 23 ಜಿಲ್ಲಾಧ್ಯಕ್ಷರು. ಇನ್ನೊಂದು ಮಾತಾಡ್ತೀನಿ, 23 ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಅವರ ಪಾತ್ರ ಇಲ್ಲ. ರಾಜ್ಯ ದೇಶಕ್ಕೆ ಹೆಂಗೆ ಚುನಾವಣೆ, ಇದು ಆಂತರಿಕ ಚುನಾವಣೆ, ರಾಜ್ಯಕ್ಕೆ ಗಣೇಶ್ ಕಾರ್ಣಿಕ್ ಮತ್ತು 3 ಜಿಲ್ಲೆಗೆ ಒಬ್ಬರಿದ್ರೆ ಜಿಲ್ಲೆಗೊಬ್ಬರು ಚುನಾವಣೆ ಉಸ್ತುವಾರಿಗಳಿದೆ. ಅಲ್ಲಿಯ ಲೋಕಲ್ ಹಾಲಿ ಶಾಸಕರು, ಲೋಕಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ, ವಿಧಾನಸಭೆಯ ಅಥವಾ ಸೋತವರು ಅಥವಾ ಮಾಜಿಗಳ ಅಲ್ಲಿ ಕೋರ್ ಕಮಿಟಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಪಾರದರ್ಶಕವಾಗಿ 23 ಜನ ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡಿದರೆ ವಿಜೇಂದ್ರ ಪಾತ್ರ ಏನಿಲ್ಲ. ಇದನ್ನ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಹಾಗಾಗಿ ಈ ಸಂಘಟನಾ ಪರ್ವ ಇನ್ನೂ ಇದೆ. ಇದು ಮುಗಿದಾದ ನಂತರ ಯಡಿಯೂರಪ್ಪನ ಹುಟ್ಟಹಬ್ಬನ ನಾವು ಮಾಡ್ತೀವಿ. ಲಿಂಗಾಯತ ನಾಯಕರು 3-4 ಜನ ಮಾತ್ರ ಇರೋದು. ಎಲ್ಲ ಲಿಂಗಾಯತ ನಾಯಕರು ಕೂಡ ಯಡಿಯೂರಪ್ಪನ ಮತ್ತೆ ವಿಜೇಂದ್ರ ಜೊತೆ ಇಲ್ಲ. ಪೇಮೆಂಟ್ ಮಾಡಿರ್ತಕ್ಕಂಥ ಸ್ವಾಮೀಜಿಗಳು 2-3 ಜನ ಇದ್ದಾರೆ ಅನ್ನುವಂಥ ಮಾತನ್ನ ಯತ್ನಾಳ್ ಹೇಳಿರೋದು. ಇದು ಅವ್ರು ಹೇಳಿದಂತ ಮಾತು ನೋಡಿ, ನಾನು ಬಹಳ ಹುಷಾರು ಹೇಳ್ತೀನಿ. ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸ್ವಾಮಿಗಳಿಗೆ ಪೇಮೆಂಟ್ ಅಂದ್ರೆ ಇಡೀ ಸಮಾಜ ಒಳಪಂಗರು ಎಲ್ಲ ಸೇರಿ ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರಿಗೆ ಮಾಡಿದಂತ ಅಪಮಾನ ಕ್ಷಮೆ ಕೇಳಬೇಕಾಗತ್ತೆ. ಏನ್ ಪೇಮೆಂಟ್ ಸ್ವಾಮಿಗಳ? ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ. ಯಡಿಯೂರಪ್ಪ ಮಾಸ್ ಲೀಡರ್, ಜಾತ್ಯತೀತ ನಾಯಕ. SC ST ಹಿಂದೂದುರ್ಗ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟದ್ರು ಯಡಿಯೂರಪ್ಪ. ಒಂದು ವೀರಶೈವ ಲಿಂಗಾಯತರು ಇನ್ನು 2004ರಲ್ಲಿ 2018ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರಂತ ಮತಗಳನ್ನು ಕೊಟ್ಟರು. ಅವ್ರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗ ಹಿಂದುಳಿದವರ್ಗ ಮತ ಕೊಟ್ಟರು. ಯಾವಾಗ ಯಡಿಯೂರಪ್ಪ ಇಳಿಸಿ ಮೋಸ ಮಾಡಿರಲ್ಲ, ವಾಪಸ್ ವೀರಶೈವ ಲಿಂಗಾಯತರು ಉಲ್ಟಾ ಹೊಡೆದ್ರು. ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ, ಸಮುದಾಯವೆಲ್ಲ ಯಡಿಯೂರಪ್ಪನಂತ ಪಕ್ಷವನ್ನು ಕಟ್ಟಿದ್ದ ಮಹಾನಾಯಕರಿಗೆ ಅನ್ಯಾಯ ಮಾಡಿದ್ರು, ಉಲ್ಟಾ ಮಾಡಿದ್ರು. ಯಾವಾಗ ಯಡಿಯೂರಪ್ಪನವ್ರು KJPಯಿಂದ ವಾಪಸ್ ಕರ್ಕೊಂಡ್ಬಂದು ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ ಅವ್ರು ರಾಜ್ಯದ ಅಧ್ಯಕ್ಷ ಮಾಡಿದ ಮೇಲೆ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರ್ಗ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಂದ್ರೆ ಒಂದು ಸಮುದಾಯದಿಂದಲ್ಲ, ವೀರಶೈವ ಲಿಂಗಾಯತ ಸಮುದಾಯನೇ ಬೇಕು, ಒಕ್ಕಲಿಗ ಸಮುದಾಯನೇ ಬೇಕು, SC ST ಬೇಕು, ಹಿಂದುಳಿದ ವರ್ಗ ಸಬ್ಕಾಸ್ಟ್ಗಳು ಭಾಳ ಅದಾವೆ ಎಲ್ಲ ಸಮುದಾಯಗಳಲ್ಲಿ. ಎಲ್ಲರೂ ಸೇರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಲಿ ಅಂತೇಳಿ 2018ರಲ್ಲಿ ಮತ ಕೊಟ್ಟರು. ಅವತ್ತು ಕೆಲವು ಗೊಂದಲದಿಂದ 105 ಸ್ಥಾನ ಬಂದ್ವಿ. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಒಂದು ಪಕ್ಷ ರಾಜಕಾರಣ ಮಾಡಬೇಕಂದ್ರೆ ಎಲ್ಲ ಸಮುದಾಯ ಬಹಳ ಮುಖ್ಯ. ಅಂಬೇಡ್ಕರ್ ಸಂವಿಧಾನ ಏನ್ ಹೇಳುತ್ತೆ? ಅಂಬೇಡ್ಕರ್ ಸಂವಿಧಾನ ಬಸವಣ್ಣನವರ ಆಶಯದಂತೆ ನಾವು ರಾಜಕಾರಣ ಮಾಡ್ತೀವಿ.